ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ 3 ಸದ್ದು ಮಾಡದಿರು. ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಇಬ್ಬನಿ ಮಂಜಿನ ಹನಿ, ಅಲ್ತೆ ಅಲ್ಲವೇ, ಒಲು ಅಂತೆ, ತಿಮಿರ ಕತ್ತಲೆ ಅಜ್ಞಾನ, ತೊರೆ ಬಿಡು, ತ್ಯಜಿಸು, ಬಿರುದು ಪ್ರಶಸ್ತಿ, ಮದ್ದು ಸಿಡಿಯುವ ವಸ್ತು ಸಿಡಿಮದ್ದು, ಮಿಡುಕು ನಡುಗು, ರವಿಕಾರ ಸೂರ್ಯ ಕಿರಣ, ರೇವು ಬಂದರು, ಹಡಗು ನಿಲ್ಲುವ ಸ್ಥಳ, ಸೋಂಕು ತಾಗು. ಮುಂದಿನ ಭಾಗ: ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇ ವಾಕ್ಯ: ಸದ್ದು ಮಾಡದಿರು ಕವಿತೆಯ ಆಕರ ಕೃತಿ ಡ್ಯಾಶ್. ಉತ್ತರ: ಬೊಗಸೆ. ಎರಡನೇ ವಾಕ್ಯ: CPK ಅವರ ಪೂರ್ಣ ಹೆಸರು ಡ್ಯಾಶ್. ಉತ್ತರ: ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್. ಮುಂದಿನ ವಾಕ್ಯ: ತಿಮಿರ ಪದದ ಅರ್ಥ ಡ್ಯಾಶ್. ಉತ್ತರ: ಕತ್ತಲೆ, ಅಜ್ಞಾನ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ತಿಮಿರಕ್ಕೆ ವೈರಿ ಯಾವುದು? ಉತ್ತರ: ತಿಮಿರಕ್ಕೆ ವೈರಿ ದೀಪ. ಮುಂದಿನ ಪ್ರಶ್ನೆ: ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ? ಉತ್ತರ: ಸೂರ್ಯನ ಕಿರಣಗಳು ತಾಕಿದಾಗ ಇಬ್ಬನಿ ಕರಗಿ ಮಾಯವಾಗುವ ಹಾಗೆಯೇ ಮಾನವನ ಬದುಕು ಇರಬೇಕೆಂದು ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ? ಉತ್ತರ: ಶಾಂತಿಯಿಂದ, ಸಮಾಧಾನದಿಂದ ನಮ್ಮ ಕರ್ತವ್ಯಗಳನ್ನು ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವುವು? ಉತ್ತರ: ಆರತಿ ತಟ್ಟೆಯಲ್ಲಿರುವ ಕರ್ಪೂರ ಸದ್ದಿಲ್ಲದೆ ಕರಗಿ ಕಾಣದಾಗುತ್ತದೆ. ದೀಪ ಉರಿಸಿದಾಗ ಕತ್ತಲೆಯು ಮಾಯವಾಗುತ್ತದೆ. ಅವುಗಳಂತೆ ಸದ್ದು ಮಾಡದೆ ಜೀವಿಸಬೇಕು ಎಂದು ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು? ಉತ್ತರ: ಹಸಿ ಸೌದೆಯು ಉರಿಯುವಾಗ ಬುಸುಗುಟ್ಟುವ ಸದ್ದು ಮಾಡುತ್ತದೆ. ಪಟಾಕಿ ಮುಂತಾದ ಸಿಡಿಮದ್ದುಗಳಿಗೆ ಕಿಡಿ ತಾಕಿದೊಡನೆ ಸಿಡಿದು ಆರ್ಭಟಿಸುತ್ತವೆ. ಈ ಸದ್ದು ಗದ್ದಲಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಅವು ಉರಿದು ನಾಶವಾಗುವುದು ತಪ್ಪುವುದಿಲ್ಲ. ಅದರಂತೆ ಕೂಗಾಟ ಹಾರಾಟಗಳ ಬದುಕು ವ್ಯರ್ಥವೆಂದು ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ಉತ್ತರ: ಕರ್ಪೂರ ಯಾವ ರೀತಿಯ ಸದ್ದು ಗದ್ದಲವನ್ನೂ ಮಾಡುವುದಿಲ್ಲ. ತನ್ನಷ್ಟಕ್ಕೆ ಉರಿದು ಬೆಳಕು ಬೀರಿ ಕರಗಿ ಕಾಣದಾಗುತ್ತದೆ. ಮಾನವನು ಶಾಂತಿ ಸಮಾಧಾನಗಳಿಂದ ಪರೋಪಕಾರ ಮಾಡುತ್ತಾ, ಬೇರೆಯವರಿಗೆ ಒಳ್ಳೆಯ ದಾರಿ ತೋರುತ್ತಾ ಸದ್ದುಗದ್ದಲ ಮಾಡದೆ ಬದುಕನ್ನು ಮುಗಿಸಬೇಕು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ.
ಮೊದಲನೆಯ ಪ್ರಶ್ನೆ, ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು? ಉತ್ತರ, ಹೆಚ್ಚಿನ ಜನರಿಗೆ ಪ್ರಸಿದ್ಧಿ ಪಡೆಯುವ ಹೆಸರು ಗಳಿಸುವ ಬಯಕೆಯೇ ಅತಿಯಾಗಿ ಇರುತ್ತದೆ. ಆ ದೃಷ್ಟಿಯಿಂದಲೇ ಅವರು ನಾನಾ ಬಗೆಯ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ. ದಾನ ಮಾಡುವುದು, ವಿದ್ಯಾಸಂಸ್ಥೆಗಳನ್ನು, ಆಸ್ಪತ್ರೆಗಳನ್ನು ಸ್ಥಾಪಿಸುವುದು, ದೇವಾಲಯಗಳನ್ನು ನಿರ್ಮಿಸುವುದು, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಿ ಮುಂತಾದ ಹುದ್ದೆಗಳಿಗೆ ಏರುವುದು ಮೊದಲಾದ ಸಾಧನೆಗಳ ಹಿನ್ನೆಲೆ ಜನರ ಮೆಚ್ಚುಗೆ, ಹೊಗಳಿಕೆಯನ್ನು ಗಳಿಸುವುದೇ ಆಗಿರುತ್ತದೆ. ತಾವು ಮಾಡಿದ ಕಾರ್ಯದ ಬಗೆಗೆ ಅವರು ಪತ್ರಿಕೆಗಳಲ್ಲಿ, ಫಲಕಗಳಲ್ಲಿ, ಇನ್ನಿತರ ರೀತಿಗಳಲ್ಲಿ ಪ್ರಕಟಿಸಿ ಜನರ ಗಮನ ಸೆಳೆಯಲು ಪ್ರಯತ್ನಿಸುತ್ತಾರೆ. ಪ್ರಸಿದ್ಧಿಗಾಗಿ, ಹೊಗಳಿಕೆಗಾಗಿ, ಜನ ಮೆಚ್ಚುಗೆಗಾಗಿ ಹೀಗೆ ಮಾಡುವುದು ಸರಿಯಲ್ಲ. ಮನುಷ್ಯ ಜನೋಪಕಾರಿಯಾಗಿರಬೇಕು, ಆದರೆ ಪ್ರಚಾರ ಪ್ರಿಯನಾಗಿರಬಾರದು. ಸದ್ದು ಗದ್ದಲವಿಲ್ಲದೆ ಕೆಲಸ ಮಾಡಿ ಕಣ್ಮರೆಯಾಗಬೇಕು. ವನ ಸುಮದ ಹಾಗೆ ಬದುಕು ಇರಬೇಕು. ಶಾಂತಿ ಸಮಾಧಾನಗಳಿಂದ ಬದುಕನ್ನು ಕಳೆಯಬೇಕು ಎನ್ನುವ ಸಂದೇಶ ಸದ್ದು ಮಾಡದಿರು ಕವಿತೆಯಲ್ಲಿದೆ. ಮುಂದಿನ ಪ್ರಶ್ನೆ, ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ, ಏಕೆ? ಉತ್ತರ, ಬದುಕಿನಲ್ಲಿ ಶಾಂತಿ ಸಮಾಧಾನಗಳು ಸುಖವನ್ನು ನೀಡುವುದಲ್ಲದೆ ಸದ್ದು ಗದ್ದಲಗಳಲ್ಲಿ ಕೋಪ ತಾಪಗಳು ಜಗಳವನ್ನು ಹುಟ್ಟಿಸುತ್ತವೆ. ಜಗಳವು ಕೂಗಾಟ, ಕಿರುಚಾಟ, ಹೊಡೆದಾಟಗಳಿಗೆ ದಾರಿ ಮಾಡುತ್ತದೆ. ಅದರಿಂದ ತಾಳ್ಮೆ ಕೆಡುತ್ತದೆ, ಮನೋನೆಮ್ಮದಿ ಹಾಳಾಗುತ್ತದೆ, ಒಗ್ಗಟ್ಟು ನಶಿಸುತ್ತದೆ. ಇಬ್ಬರ ಜಗಳದಲ್ಲಿ ಮೂರನೆಯವನ ಲಾಭಕ್ಕೆ, ಪ್ರವೇಶಕ್ಕೆ ಅವಕಾಶ ಒದಗುತ್ತದೆ. ಕುಟುಂಬದಲ್ಲಿ ತಲೆದೋರುವ ಮನಸ್ತಾಪ ಊರಿಗೆ ವ್ಯಾಪಿಸುತ್ತದೆ. ಅದಕ್ಕನುಗುಣವಾಗಿ ಊರಿನಲ್ಲಿ ಎರಡು ಗುಂಪುಗಳು ತಲೆದೋರುತ್ತವೆ. ಜಗಳ, ಹೊಡೆದಾಟ ಸಾರ್ವತ್ರಿಕವಾಗುತ್ತದೆ. ಸಣ್ಣ ಕಿಡಿಯೊಂದು ಅರಣ್ಯವನ್ನೇ ಆಹುತಿ ಮಾಡಿಕೊಳ್ಳುವಂತೆ ಮನೆ ಒಂದರಲ್ಲಿ ಕಾಣಿಸಿದ ಅಶಾಂತಿಯ ಕಿಡಿ ಊರನ್ನೇ ವ್ಯಾಪಿಸಿ ನೆಮ್ಮದಿಯನ್ನೇ ನಾಶ ಮಾಡುತ್ತದೆ. ಇಂತಹ ಪರಿಸರದಲ್ಲಿ ಸುಖವನ್ನು ಎಲ್ಲಿ, ಯಾರಲ್ಲಿ ಕಾಣಲು ಸಾಧ್ಯ? ಮನುಷ್ಯ ತನ್ನ ಸ್ವಾರ್ಥವನ್ನು, ಕೆಡುಕು ಸಿಡುಕುಗಳನ್ನು, ಅತಿ ಆಸೆಯನ್ನು ಕೈಬಿಟ್ಟರೆ, ಸಹಜೀವನ ನಡೆಸಲು ಮನ ಮಾಡಿದರೆ ಆಗ ಶಾಂತಿಯಿಂದ ಜೀವಿಸಲು ಸಾಧ್ಯವಾಗುತ್ತದೆ. ಹಾಗಾದಾಗ ಮಾತ್ರ ಬದುಕಿನಲ್ಲಿ ಸುಖ, ನೆಮ್ಮದಿ ಲಭಿಸುತ್ತದೆ. ಮುಂದಿನ ಭಾಗ, ಸಂದರ್ಭದಲ್ಲಿ ವಿವರಿಸಿರಿ. ಮೊದಲನೆಯ ಸಾಲು, ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು. ಆಯ್ಕೆ, ಈ ಸಾಲನ್ನು CPK ಅವರು ಬರೆದಿರುವ ಬೊಗಸೆ ಕವನ ಸಂಕಲನದಿಂದ ಆರಿಸಲಾದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮನುಷ್ಯ ಹೇಗೆ ಬದುಕಿ ಜೀವನವನ್ನು ಕೊನೆಗಾಣಿಸಬೇಕು ಎಂಬುದನ್ನು ಕವಿ ಹೀಗೆ ನಿರ್ದೇಶಿಸಿದ್ದಾರೆ. ಮನುಷ್ಯ ಪ್ರಶಸ್ತಿಗಾಗಿ, ಪ್ರಚಾರಕ್ಕಾಗಿ ಗದ್ದಲ ಮಾಡದೆ ಜೀವಿಸಬೇಕು. ಕರ್ಪೂರ ಬೆಳಗುತ್ತಾ ಸದ್ದಿಲ್ಲದೆ ಕರಗಿ ಮಾಯವಾಗುತ್ತದೆ. ದೀಪ ಉರಿದಾಗ ಕತ್ತಲೆ ಕಣ್ಮರೆಯಾಗುತ್ತದೆ. ಅವುಗಳಂತೆ ಮನುಷ್ಯನು ಶಾಂತಿ ಸಮಾಧಾನಗಳಿಂದ ಬದುಕಬೇಕು, ತನ್ನ ಕೆಲಸವನ್ನು ಪೂರೈಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ, ನೆಮ್ಮದಿಯಿಂದ ಶಾಂತಿಯಿಂದ ಮಾಡುವ ಕರ್ತವ್ಯ ಸರಿಯಾಗಿರುವುದಲ್ಲದೆ
ಮನಸ್ಸಿಗೂ ಸಮಾಧಾನವನ್ನು ನೀಡುತ್ತದೆ, ಬದುಕಿಗೆ ತೃಪ್ತಿ ದೊರೆಯುತ್ತದೆ ಎಂದು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ಸಾಲು, ಸಿಡುಕು ಮಿಡುಕನು ತೊರೆದು ಮೌನಿಯಾಗು. ಆಯ್ಕೆ: ಈ ಸಾಲನ್ನು CPK ಅವರು ಬರೆದಿರುವ ಬೊಗಸೆ ಕವನ ಸಂಕಲನದಿಂದ ಆರಿಸಲಾದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸದ್ದು ಗದ್ದಲವಿಲ್ಲದಂತೆ ಕರ್ತವ್ಯವನ್ನು ಮಾಡಬೇಕು ಎನ್ನುವಾಗ ಕವಿ ಹೀಗೆ ಹೇಳಿದ್ದಾರೆ. ಕೆಲಸ ಮಾಡುವಾಗ ಸಿಟ್ಟು ಮಾಡುವುದು, ಆತುರ ತೋರುವುದು ಸರಿಯಲ್ಲ. ಅದನ್ನು ತ್ಯಜಿಸಿ ಮಾತುಗಳನ್ನಾಡದೆ ಸಂಯಮದಿಂದ ಕೆಲಸವನ್ನು ಮಾಡು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ: ಸಿಟ್ಟಿನಿಂದ ಅವಸರದಿಂದ ಮಾಡುವ ಕೆಲಸ ಎಂದಿಗೂ ಸರಿಯಾಗುವುದಿಲ್ಲ. ಆದ್ದರಿಂದ ಸಮಾಧಾನದಿಂದ ಸಮರ್ಪಕ ಕೆಲಸವನ್ನು ಮಾಡಿ ಮುಗಿಸಬೇಕು ಎಂದು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ಭಾಗ ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಬಿರುದಿರದೆ, ಬಿರುದು ಪ್ಲಸ್ ಇರದೆ. ದೀಪದೆದುರಿಗೆ, ದೀಪದ ಪ್ಲಸ್ ಎದುರಿಗೆ. ದನಿಯನೆತ್ತುವುದಲ್ತೆ, ದನಿಯನು ಪ್ಲಸ್ ಎತ್ತುವುದು ಪ್ಲಸ್ ಅಲ್ತೆ. ಸಿಡಿದಬ್ಬರಿಸುವುದು, ಸಿಡಿದು ಪ್ಲಸ್ ಅಬ್ಬರಿಸುವುದು. ಅಂತಿರದೆ, ಅಂತು ಪ್ಲಸ್ ಇರದೆ. ಮೌನಿಯಾಗು, ಮೌನಿ ಪ್ಲಸ್ ಆಗು. ಕರಗುವಿಬ್ಬನಿ ಒಳಿರು, ಕರಗುವ ಪ್ಲಸ್ ಇಬ್ಬನಿ ಒಳು ಪ್ಲಸ್ ಇರು. ಮುಂದಿನ ಭಾಗ, ಕೆಳಗಿನ ಪದಗಳಿಗೆ ನಾನಾರ್ಥಕ ಬರೆಯಿರಿ. ತೊರೆ, ಹೊಳೆ. ತೊಟ್ಟಿಡು, ಬಿಡು, ತ್ಯಜಿಸು. ಮದ್ದು, ಔಷಧಿ. ಬಂದೂಕಿಗೆ ತುಂಬುವ ಚರೆ ಮುಂತಾದ ಸ್ಫೋಟಕ ವಸ್ತು. ಮುಂದಿನ ಭಾಗ, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಶಾಂತಿ, ಅಶಾಂತಿ. ಸದ್ದು, ಶಾಂತಿ, ನಿಶಬ್ದ. ಹಸಿ, ಬಿಸಿ. ಜೀವ, ನಿರ್ಜೀವ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.